ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಕ್ಲೀನ್ ಬೆಂಗಳೂರು ಮಾಡಬೇಕು ಅಂತೇಳಿ ಬೆಂಗಳೂರು ಅಭಿವೃದ್ಧಿ ಸಚಿವ ಆಗಿರುವಂತಹ ಕೃಷ್ಣ ಬೈರೇಗೌಡರು ಸಾಕಷ್ಟು ಯೋಜನೆಗಳನ್ನ ಕೈಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಸ್ತೆ ಬದಿ ನಿಲ್ಲಿಸಿರುವಂತಹ ಬೀಡಾದಿ ವಾಹನಗಳನ್ನ ತೆರವು ಮಾಡುವಂತಹ ಕೆಲಸ ಕೂಡ ಒಂದಾಗಿರುವುದು. ಈಗಾಗಲೇ ಈ ಒಂದು ಬೀಡಾದಿ ವಾಹನಗಳನ್ನ ತೆರವು ಮಾಡೋದಕ್ಕೆ ಕಳೆದ 20 ದಿನಗಳಿಂದ ಒಂದು ಚಾಲನೆ ಕೂಡ ಕೊಟ್ಟಿದ್ರು. ಮತ್ತೆ ಕೆಲವು ವಾಹನಗಳನ್ನ ಟೋಯಿಂಗ್ ಮಾಡೋ ಮುಖಾಂತರವಾಗಿ ರಸ್ತೆ ಬದಿ ಇರುವಂತಹ ಒಂದು ವಾಹನಗಳನ್ನ ತೆರವು ಮಾಡಿ ಅದನ್ನು ಬೇರೆ ಕಡೆಗೆ ಡಂಪ್ ಮಾಡುವಂತ ಕೆಲಸ ಕೂಡ ನಡೀತಾ ಇತ್ತು. ಈಗ ಈ ಒಂದು ಕೆಲಸ ಯಾವ ರೀತಿ ನಡೀತಾ ಇದೆ, ಮತ್ತೆ ಎಷ್ಟು ವಾಹನಗಳನ್ನ ಈವರೆಗೆ ಟೋ ಮಾಡಲಾಗಿದೆ, ಮತ್ತೆ ಎಷ್ಟು ಬೀಡಾದಿ ವಾಹನಗಳನ್ನ ಪತ್ತೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಕ್ಲೀನ್ ಬೆಂಗಳೂರು ಮಾಡಬೇಕು ಅಂತೇಳಿ ಕೃಷ್ಣ ಬೈರೇಗೌಡರು ಸಾಕಷ್ಟು ಯೋಜನೆಗಳನ್ನ ಕೈಗೊಂಡಿದ್ದಾರೆ. ರಸ್ತೆ ಫುಟ್ಪಾತ್ ಅನ್ನ ತೆರವು ಮಾಡೋದಿರ್ಬೋದು, ಮತ್ತೆ ರಸ್ತೆ ಬದಿ ಇರುವಂತಹ ಬೀಡಾದಿ ವಾಹನಗಳನ್ನ ತೆರವು ಮಾಡೋದಿರ್ಬೋದು, ಮತ್ತೆ ಅದೇ ರೀತಿಯಾಗಿ ರಸ್ತೆ ಗುಂಡಿ ಇರಬಹುದು ಅಥವಾ ಕಸ ಮುಕ್ತ ಬೆಂಗಳೂರು ಮಾಡಬೇಕು ಅಂತೇಳಿ ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡು ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರೋದು. ಆದ್ರೆ ಪ್ರಮುಖವಾಗಿ ಸಾಕಷ್ಟು ದಿನಗಳಿಂದ ರಸ್ತೆ ಬದಿ ಪಾರ್ಕ್ ಮಾಡಿರುವಂತಹ ಕೆಲವು ವಾಹನಗಳೇನಿದೆ, ಇದರಿಂದ ರಸ್ತೆ ಬದಿ ಒಂದು ಧೂಳಿ ಹಿಡಿಯುವಂತದ್ದು, ಮತ್ತೆ ಆ ಒಂದು ವಾಹನಗಳಿಂದ ಸಂಚಾರಕ್ಕೂ ಕೂಡ ಅಡಚಣೆ ಆಗುತ್ತೆ, ಮತ್ತೆ ರೋಡ್ ಕೂಡ ಯೂಸ್ ಆಗೋದು ಬಳಕೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಂತ ಒಂದು ವಾಹನಗಳನ್ನ ಪತ್ತೆ ಮಾಡಿ ಅವುಗಳನ್ನ ತೆರವು ಮಾಡುವಂತ ಕೆಲಸವನ್ನು ಕೂಡ ಈಗ ಜಿಬಿಎ ವತಿಯಿಂದ ನಡೀತಾ ಇದೆ. ಈ ಒಂದು ಬೀಡಾದಿ ವಾಹನಗಳನ್ನ ತೆರವು ಮಾಡುವಂತ ಸಲುವಾಗಿ ಜಿಬಿಎ ಹಾಗೂ ಸಂಚಾರಿ ಪೊಲೀಸರು ಒಂದು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಈಗ ನಗರದಲ್ಲಿ ಹಮ್ಮಿಕೊಂಡಿದ್ದು, ಕಳೆದ 20 ದಿನಗಳಿಂದ ಸಾಕಷ್ಟು ವಾಹನಗಳನ್ನ ಮಾರ್ಕ್ ಮಾಡಿ ಅವುಗಳನ್ನ ತೆರವು ಮಾಡೋದಕ್ಕೆ ಬೇಕಾದಂತಹ ಒಂದು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಈ ಒಂದು ವರದಿ ಅಂತ ಈ ಒಂದು ಮಾಹಿತಿ ನೋಡೋದಾದ್ರೆ, ಈವರೆಗೆ ನಗರದಲ್ಲಿ ಸುಮಾರು 6,500ಕ್ಕೂ ಹೆಚ್ಚು ಬೀಡಾದಿ ವಾಹನಗಳು ರಸ್ತೆ ಬದಿ ಪಾರ್ಕ್ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಈ ಒಂದು ವಾಹನಗಳಿಗೆ ಸಂಬಂಧಪಟ್ಟಂತೆ ಸುಮಾರು 4,100ಕ್ಕೂ ಹೆಚ್ಚು ಬೀಡಾದಿ ವಾಹನಗಳ ಬಗ್ಗೆ ಸಾರ್ವಜನಿಕರು ಅಸ್ತ್ರಂ ಆಪ್ ಮುಖಾಂತರ ಮಾಹಿತಿಯನ್ನು ಕೊಟ್ಟರೆ, ಇನ್ನು ಉಳಿದಂತೆ 2,500ಕ್ಕೂ ಹೆಚ್ಚು ವಾಹನಗಳ ಬಗ್ಗೆ ಸಂಚಾರಿ ಪೊಲೀಸರು ಖುದ್ದು ಒಂದು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿ ಯಾವ ರಸ್ತೆಯಲ್ಲಿ ಬೀಡಾದಿ ವಾಹನಗಳನ್ನ ಪಾರ್ಕ್ ಮಾಡಲಾಗಿದೆ, ಮತ್ತೆ ಅವು ಎಷ್ಟು ದಿನಗಳಿಂದ ಪಾರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಈ ಒಂದು 6,500ಕ್ಕೂ ಹೆಚ್ಚು ವಾಹನಗಳಲ್ಲಿ ಸುಮಾರು 3,100 ವಾಹನಗಳನ್ನ ಮಾನಿಟರಿಂಗ್ ಮಾಡಿ ಅದ್ರ ಬಗ್ಗೆ ಒಂದು ಮಹಾಜರು ಕೂಡ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಈ ಒಂದು ವಾಹನಗಳನ್ನ ತೆರವು ಮಾಡಬೇಕು ಅಂತೇಳಿ ಒಂದು ರಿಪೋರ್ಟ್ ಅನ್ನ ಸಂಚಾರಿ ಪೊಲೀಸರಿಗೂ ಕೂಡ ಕೊಟ್ಟಿರುವುದು. ಈ 3,100 ವಾಹನಗಳಿಗೆ ಸಂಬಂಧಪಟ್ಟಂತೆ 1,700ಕ್ಕೂ ಹೆಚ್ಚು ವಾಹನಗಳನ್ನ ಸ್ಥಳಕ್ಕೆ ತೆರಳಿ ಮಹಾಜರನ್ನ ಮಾಡಿ ಅವುಗಳನ್ನ ಟೋಯಿಂಗ್ ಮಾಡೋದಕ್ಕೆ ಬೇಕಾದಂತಹ ಒಂದು ಸೂಚನೆ ಕೂಡ ಕೊಡಲಾಗಿದೆ. ಈಗಾಗಲೇ ಈ ಒಂದು ಟೋಯಿಂಗ್ ಪ್ರಕ್ರಿಯೆ ಕೂಡ ನಗರದಲ್ಲಿ ನಡೀತಾ ಇದೆ. 1,700 ವಾಹನಗಳಿಗೆ ಸ್ಟಿಕ್ಕರಿಂಗ್ ಮಾಡಿ ಮಹಾಜರ ಏನ್ ಮಾಡಿರ್ತಾರೆ, ಈ ಒಂದು ನೋಟಿಸ್ ಮತ್ತೆ ಅಂದ್ರೆ ಸ್ಟಿಕ್ಕರಿಂಗ್ ಮಾಡಿರುವಂತಹ ವಾಹನಗಳನ್ನ ತೆರವು ಮಾಡಬೇಕಾಗುತ್ತೆ. ಈಗಾಗಲೇ ಸಂಚಾರಿ ಪೊಲೀಸರು ಕೂಡ ಸುಮಾರು ಈವರೆಗೆ 352 ವಾಹನಗಳನ್ನ ಟೋಯಿಂಗ್ ಮಾಡಿ ಅದನ್ನ ಜಿಬಿಎ ಏನು ಮಾರ್ಕ್ ಮಾಡಿರುವಂತಹ ಖಾಲಿ ಜಾಗ ಏನಿದೆ ಆ ಒಂದು ಜಾಗಗಳಲ್ಲಿ ಡಂಪ್ ಮಾಡುವಂತ ಕೆಲಸ ಕೂಡ ಆಗಿದೆ. ಮತ್ತೆ ಸುಮಾರು 600ಕ್ಕೂ ಹೆಚ್ಚು ವಾಹನಗಳಿಗೆ ಈಗಾಗಲೇ ಮಾಲೀಕರು ಸ್ಥಳಕ್ಕೆ ಆಗಮಿಸಿ ಅವರು ತಮ್ಮ ವಾಹನಗಳಿಗೆ ಸಂಬಂಧಪಟ್ಟಂತೆ ಪಾರ್ಕಿಂಗ್ ಶುಲ್ಕ ಮತ್ತೆ ಟೋಯಿಂಗ್ ಶುಲ್ಕ ಏನಿದೆ ಅದನ್ನ ಪೇ ಮಾಡಿ ತಮ್ಮ ವಾಹನಗಳನ್ನ ಅಲ್ಲಿಂದಲೇ ಬಿಡಿಸಿಕೊಂಡು ಹೋಗಿರುವಂತಹ ಘಟನೆ ಕೂಡ ಆಗಿರುವಂತದ್ದು. ಸದ್ಯ ಈ ಒಂದು ಪ್ರಕ್ರಿಯೆ ಏನಿದೆ ಇದು ತುಂಬಾ ಜೋರಾಗಿ ನಡೀತಾ ಇದೆ. ಪ್ರತಿನಿತ್ಯ 50ರಿಂದ 100 ವಾಹನಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಜಿಬಿಎ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಗರದ ಬಹುತೇಕ ಕಡೆಗಳಲ್ಲಿ ಈ ರೀತಿ ರಸ್ತೆ ಬದಿ ವಾಹನಗಳನ್ನ ನಿಲ್ಲಿಸಿ ಜನ ಹೋಗಿರ್ತಾರೆ, ಮತ್ತೆ ಅವು ಸುಮಾರು ವರ್ಷಗಳಿಂದ ನಿಂತಿರುತ್ತೆ, ಮತ್ತೆ ಧೂಳು ಹಿಡ್ಕೊಂಡು ನಿಂತಿರೋದಲ್ಲದೆ ರಸ್ತೆ ಕೂಡ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಅದರಿಂದ ಇಂಥ ಒಂದು ವಾಹನಗಳನ್ನ ತೆರವು ಮಾಡುವಂತ ಕೆಲಸ ಕೂಡ ಈಗ ನಡೀತಾ ಇರೋದ್ರಿಂದ ಈವರೆಗೆ ಒಟ್ಟು 352 ವಾಹನಗಳನ್ನ ಸಂಚಾರಿ ಪೊಲೀಸರು ಟೋಯಿಂಗ್ ಮಾಡಿ ಅದನ್ನ ಜಿಬಿಎ ಗುರುತು ಮಾಡಿರುವಂತಹ ಒಂದು ಖಾಲಿ ಜಾಗದಲ್ಲಿ ಅವುಗಳನ್ನ ನಿಲ್ಲಿಸುವಂತ ಕೆಲಸ ಕೂಡ ಆಗಿದೆ. ನಗರದ 5 ಪಾಲಿಕೆ ವ್ಯಾಪ್ತಿಯಲ್ಲಿ 5 ಕಡೆ ಈ ಒಂದು ಸ್ಥಳಗಳನ್ನು ಕೂಡ ಈಗಾಗಲೇ ಗುರುತಿಸಿರುವಂತದ್ದು. ಆ ಒಂದು ಸ್ಥಳಗಳಲ್ಲಿ ಈ ಒಂದು ವಾಹನಗಳನ್ನ ಪಾರ್ಕ್ ಮಾಡ್ತಾರೆ. ನಂತರ ಮಾಲೀಕರಿಗೆ ಒಂದು 15 ದಿನಗಳ ಕಾಲ ಒಂದು ಅವಕಾಶವನ್ನು ಕೂಡ ಕೊಡ್ತಾರೆ. ಅಲ್ಲಿ ಹೋಗಿ ಕೂಡ ಮಾಲೀಕರು ತಮ್ಮ ವಾಹನಗಳನ್ನ ಪತ್ತೆ ಮಾಡಿ ಅವುಗಳಿಗೆ ಟೋಯಿಂಗ್ ಫೀಸ್ ಇರಬಹುದು ಮತ್ತೆ ನೋ ಪಾರ್ಕಿಂಗ್ ಫೀಸ್ ಏನಿದೆ ಈ ಎರಡನ್ನೂ ಕೂಡ ದಂಡವನ್ನ ಕಟ್ಟಿ ನಂತರ ತಮ್ಮ ವಾಹನಗಳನ್ನ ಅಲ್ಲಿಂದಲೂ ಕೂಡ ಬಿಡಿಸ್ಕೊಡೋದಕ್ಕೆ ಒಂದು ಅವಕಾಶ ಇದೆ. ಟೋಯಿಂಗ್ ಚಾರ್ಜ್ ಆಗಿ 1,000 ರೂಪಾಯಿಯನ್ನ ಚಾರ್ಜ್ ಮಾಡಿದ್ರೆ ಪಾರ್ಕಿಂಗ್ ಶುಲ್ಕವಾಗಿ 500 ರೂಪಾಯಿಯನ್ನ ಚಾರ್ಜ್ ಮಾಡುವಂತದ್ದು ಕೂಡ ಈಗ ನಡೀತಾ ಇದೆ. ಸದ್ಯ ಈಗಾಗಲೇ ಖಾಲಿ ಜಾಗದಲ್ಲಿ ಇರುವಂತಹ ವಾಹನಗಳಿಗೆ 15 ದಿನಗಳ ಕಾಲ ಒಂದು ಕಾಲಾವಕಾಶ ಇರುತ್ತೆ. ಆ ಬಳಿಕ
ಅದನ್ನ ಕಾನೂನಾತ್ಮಕವಾಗಿ ಜಿಬಿಎ ಅಧಿಕಾರಿಗಳು ಏನು ಹರಾಜು ಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ಯಾವುದೇ ವಾಹನದ ಮಾಲೀಕರು 15 ದಿನ ಆದ್ರೂ ಕೂಡ ಅದನ್ನ ಪಡ್ಕೊಳ್ಳದೆ ಹೋದ್ರೆ ಅವಾಗ ಅದನ್ನ ಸಾರ್ವಜನಿಕವಾಗಿ ಅದನ್ನ ನೋಟಿಸ್ ಅನ್ನ ಅಂಟಿಸಿದರೆ ಈ ಒಂದು ವಾಹನಗಳನ್ನ ಹರಾಜು ಮಾಡಲಾಗುತ್ತೆ, ಇಂತಿಷ್ಟು ಸಮಯದಲ್ಲಿ ತಮ್ಮ ವಾಹನಗಳನ್ನ ಮಾಲೀಕರು ಬಿಡಿಸ್ಕೊಳ್ಬಹುದು ಅಂತ ಹೇಳಿ ಒಂದು ಸಾರ್ವಜನಿಕವಾಗಿ ಒಂದು ನೋಟಿಸ್ ಅನ್ನ ಅಂಟಿಸಿದ ಬಳಿಕ ಆ ನಂತರ ಅದನ್ನ RTO ಅಧಿಕಾರಿಗಳ ಮುಖಾಂತರವಾಗಿ ಅದನ್ನ ವೆರಿಫೈ ಮಾಡ್ತಾರೆ. ಈ ಒಂದು ವಾಹನ ರಸ್ತೆಯಲ್ಲಿ ಓಡಾಡೋದಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ವಾಹನ ಏನಾದ್ರೂ ರಸ್ತೆಯಲ್ಲಿ ಓಡಾಡೋದಕ್ಕೆ ಯೋಗ್ಯವಾಗಿದೆ ಅನ್ನೋದಾದ್ರೆ ಅದನ್ನ ಹರಾಜಿಗಿಡ್ತಾರೆ, ಅಥವಾ ಯಾವುದೇ ವಾಹನ ರಸ್ತೆಯಲ್ಲಿ ಅಂದ್ರೆ ಚಲಾಯಿಸೋದಕ್ಕೆ ಅದು ಯೋಗ್ಯವಲ್ಲ ಅಂತ ಹೇಳಿ ಏನಾದ್ರೂ ಫಿಟ್ನೆಸ್ ಸರ್ಟಿಫಿಕೇಟ್ ಬಂದ ಬಳಿಕ ಅದನ್ನ ಏನು ಗುಜರಿಗೆ ಹಾಕುವಂತ ಕೆಲಸ ಕೂಡ ಆಗುತ್ತೆ. ಜುಲೈ 10ನೇ ತಾರೀಕಿಂದ ನಾವು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತು GB ಅವರು ಪಬ್ಲಿಕ್ಗೆ ಎಲ್ಲಿ ಅಬಂಡೆಂಟ್ ವೆಹಿಕಲ್ಸ್ ಇದೆ ಅವರು ತಮ್ಮ ವೆಹಿಕಲ್ಸ್ ಇದ್ದರೆ ಅದನ್ನು ತೊಗೊಂಡೋಗ್ಬೇಕು ಅಂತ ನಾವು ಇಂಟಿಮೇಷನ್ ಕೊಟ್ಟು ಜುಲೈ 10ನೇ ತಾರೀಕಿಂದ ನಮ್ಮ ಪೊಲೀಸರು ಮತ್ತು ಪಬ್ಲಿಕ್ಕು ಕೂಡ ನಾವು ನಮ್ಮ BTP ಅಸ್ತ್ರ ಮ್ಯಾಪ್ ಮುಖಾಂತರ ಅಬಂಡೆಂಟ್ ವೆಹಿಕಲ್ ಅಂದರೆ ಎನಿ ವೆಹಿಕಲ್ 15 ದಿವಸ ಆದ ನಂತರ ಯಾರೂ ಕ್ಲೈಮೆಂಟ್ ಬರದೇ ಇದ್ದಾಗ ಆ ವೆಹಿಕಲ್ನ ರಿಪೋರ್ಟ್ ಮಾಡಿ ಅಂತ ನಾವು ಪಬ್ಲಿಕ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಯಾರು ಕೋಬ್ರಾಗಳಿದ್ದಾರೆ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡಿದಾಗ ಸುಮಾರು 2436 ವೆಹಿಕಲ್ಸ್ ನಮ್ಮ ಪೊಲೀಸ್ ಸಿಬ್ಬಂದಿಯವರು ರಿಪೋರ್ಟ್ ಮಾಡಿದ್ರು ಮತ್ತು 4108 ಅಷ್ಟು ವೆಹಿಕಲ್ಸ್ನ ಪಬ್ಲಿಕ್ಕು ಕೂಡ ರಿಪೋರ್ಟ್ ಮಾಡಿದ್ರು. ಟೋಟಲ್ 6544 ವೆಹಿಕಲ್ಸ್ ರಿಪೋರ್ಟ್ ಆಗಿತ್ತು ಅಬಂಡೆಂಟ್ ವೆಹಿಕಲ್ಸ್ ಅಂತ. ಬಟ್ ಪಬ್ಲಿಕ್ ರಿಪೋರ್ಟ್ ಮಾಡಿದ್ದು ನಾವು ಚೆಕ್ ಮಾಡಿದಾಗ ಕೆಲವು ನಮ್ಮ ಪೊಲೀಸ್ ರಿಪೋರ್ಟ್ ಮಾಡಿದ್ದು ಕೂಡ ಓವರ್ಲ್ಯಾಪ್ ಆಗಿತ್ತು. ಎರಡನೇದು ಕೆಲವರು 2 ದಿವಸ 3 ದಿವಸದಿಂದ ವೆಹಿಕಲ್ಸ್ ಬಿಟ್ಟೋಗಿರೋದು ಅದನ್ನು ಕೂಡ ರಿಪೋರ್ಟ್ ಮಾಡಿದರು. ಸೊ ಒಟ್ಟು ನಾವೆಲ್ಲ ಡಿಲೀಟ್ ಮಾಡಿ ನಾವು ಪ್ರಾಪರಾಗಿ ಎಷ್ಟು ಅಬಂಡೆಂಟ್ ವೆಹಿಕಲ್ಸ್ ಇದೆ ಅಂತ ನೋಡಿದಾಗ ಸುಮಾರು 3003 ವೆಹಿಕಲ್ಸ್ ನಮಗೆ ಅಬಂಡೆಂಟ್ ಅಂತ ನಮಗೆ ಗೊತ್ತಾಗಿದೆ. ಈಗ ಅದರ ಸಲುವಾಗಿ 1780 ವೆಹಿಕಲ್ಸ್ಗೆ GBA ಅಧಿಕಾರಿಗಳು ಅದಕ್ಕೆ ಮಾಜರ್ ಮಾಡಿ ಅದಕ್ಕೆ ಸ್ಟಿಕರಿಂಗ್ ಮಾಡಿದ್ದಾರೆ. ಸೊ ಯಾವ ವೆಹಿಕಲ್ಸ್ 7 ಡೇಸ್ ಆಗಿದೆ ಅದನ್ನು ನಾವು ಟೋ ಮಾಡ್ಬೋದು. ವಿತಿನ್ 7 ಡೇಸ್ ಯಾರಾದರೂ ಬಂದು ಅದಕ್ಕೆ ನೋ ಪಾರ್ಕಿಂಗ್ ಫೈನ್ ಅಮೌಂಟ್ ಕಟ್ಬಿಟ್ಟು ಗಾಡಿನ ಬಿಡಿಸ್ಕೊಂಡು ಹೋಗ್ಬೋದು. ಸೊ ಆ 1780 ವೆಹಿಕಲ್ಸಲ್ಲಿ ಸುಮಾರು 600 ವೆಹಿಕಲ್ಸ್ ಅಷ್ಟು ಓನರ್ಗಳು ಬಂದು ನೋ ಪಾರ್ಕಿಂಗ್ ಫೈನ್ನ ಪಾವತಿ ಮಾಡಿ ಅವರು ವೆಹಿಕಲ್ಸ್ನ ಬಿಡಿಸ್ಕೊಂಡು ಹೋಗಿದ್ದಾರೆ. ಅದೇ ರೀತಿ 7 ಡೇಸ್ ಕಂಪ್ಲೀಟಾಗಿ ಯಾರು ವೆಹಿಕಲ್ ಓನರ್ ಪತ್ತೆ ಆದಿದ್ದಲ್ಲಿ ಅದು ಸುಮಾರು 352 ಗಾಡಿಗಳನ್ನ ನಾವು GBA ನಮಗೇನು ಡಂಪ್ ಯಾರ್ಡ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅದನ್ನು ನಾವು ಟೋ ಅವೇ ಮಾಡಿದ್ದೀವಿ. ಇನ್ನು ಉಳಿದಿದ್ದು ವೆಹಿಕಲ್ಸ್ 7 ಡೇಸ್ ಕಂಪ್ಲೀಟ್ ಆಗಲಿಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಮತ್ತು GB ಅವರು ಕೂಡ ನಾವು ಕೊಟ್ಟಿರೋ ಮಾಹಿತಿ ಮೇಲೆ ಉಳಿದಿದ್ದ 1200 ವೆಹಿಕಲ್ಸ್ ಏನಿದೆ ಅದಕ್ಕೂ ಕೂಡ ಪ್ರತಿನಿತ್ಯ ಸುಮಾರು 50ಇಂದ 100 ವೆಹಿಕಲ್ಸ್ಗೆ ಸ್ಟಿಕರಿಂಗ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಈ 352 ವೆಹಿಕಲ್ಸ್ ನಾವು ಯಾವುದೀಗ ನಮ್ಮ ಡಂಪ್ ಯಾರ್ಡಲ್ಲಿ ಇಟ್ಟಿದ್ದೀವಿ ಅದಕ್ಕೆ ಕನ್ಸರ್ನ್ಡ್ GBA ಕಮಿಷನರ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ನೋಟ್ ಕೊಡ್ತಾರೆ. ಆ ಪ್ರೆಸ್ ನೋಟಲ್ಲಿ ವಿತಿನ್ 15 ಡೇಸ್ ಯಾರು ವೆಹಿಕಲ್ ಓನರ್ಸ್ ಇರ್ತಾರೆ ಅವರು ಬಂದು ಟೋಯಿಂಗ್ ಚಾರ್ಜಸ್ ಮತ್ತು ನೋ ಪಾರ್ಕಿಂಗ್ ಚಾರ್ಜಸ್ ಕೊಟ್ಬಿಟ್ಟು ವೆಹಿಕಲ್ ಬಿಡಿಸ್ಕೊಬೋದು. 15 ಡೇಸ್ ನಂತರನೂ ಯಾರು ಬರದೇ ಇದ್ದರೆ BBMP ಅವರು ಅವರ ಪ್ರೊಸೀಜರ್ ಪ್ರಕಾರ ವೆಹಿಕಲ್ನ ಹರಾಜಿಗೆ ಅವರು ಅದನ್ನು ಕೂಗ್ತಾರೆ. ಫೈನ್ ಅಮೌಂಟ್ ನೋ ಪಾರ್ಕಿಂಗ್ ಚಾರ್ಜಸ್ಗೆ 500 ರುಪೀಸ್ ಇದೆ, ಟೋಯಿಂಗ್ ಚಾರ್ಜಸ್ 4 ವೀಲರ್ಸ್ಗೆ 1000 ರುಪೀಸ್ ಇದೆ, 2 ವೀಲರ್ಸ್ಗೆ 650 ಇದೆ. ಅಂದರೆ ಪಬ್ಲಿಕ್ಗೆ ಭಾಳಷ್ಟು ಜನಕ್ಕೆ ಇದು ಅಬಂಡೆಂಟ್ ವೆಹಿಕಲ್ ಅಂತ ಅವ್ರಿಗೂ ಅದು ಏನು ಅಬಂಡೆಂಟ್ ವೆಹಿಕಲ್ ಅಂತ ಅವ್ರಿಗೆ ಗೊತ್ತಿಲ್ಲ. ಕೆಲವರೆಲ್ಲ ಅವ್ರ ಪಕ್ಕದ ಮನೆ ವೆಹಿಕಲ್ಸ್ ಮೇಲೆ ಕೂಡ ಮಾರ್ಕ್ ಮಾಡಿದ್ದಾರೆ, ಕೆಲವರು ನೇಬರಿಂಗ್ ಅಂಗಡಿಗಳ ಹತ್ರ ಬಂದು ವೆಹಿಕಲ್ಸ್ನು ಪಾರ್ಕ್ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಕೆಲವು ಗಾಡಿಗಳಲ್ಲಿ ಇಲ್ಲವೇ ಇಲ್ಲ. ಸೊ ಆ ಥರ ಇದನ್ನೆಲ್ಲ ನಾವು ಡಿಲೀಟ್ ಮಾಡಿದ್ದೀವಿ. ಮತ್ತು ಕೆಲವರು ಮನೆ ಮುಂದೆ ಪಾರ್ಕ್ ಮಾಡಿರೋ ವೆಹಿಕಲ್ಸೇ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಅದನ್ನು ಅಬಂಡೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ನಾವು ಇದು ಮಾಡಿದ್ದೀವಿ. ಈಗಾಗಲೇ ಈ ಒಂದು ಪ್ರಕ್ರಿಯೆ ಕೂಡ ನಗರದಲ್ಲಿ ನಡೀತಾ ಇದೆ. ನಗರದ ಸಾಕಷ್ಟು ರಸ್ತೆಗಳಲ್ಲಿ ಈ ರೀತಿ ಏನು ಇರುವಂತಹ ಬೀಡಾದಿ ವಾಹನಗಳನ್ನ ಪತ್ತೆ ಕೂಡ ಮಾಡಿದರೆ, ಆದ್ರಿಂದ ಸಾರ್ವಜನಿಕರು ಕೂಡ ತಮ್ಮ ಯಾವುದೇ ವಾಹನ ರಸ್ತೆ ಬದಿ ನಿಲ್ಲಿಸಿದ್ರೆ ಅದನ್ನ ಕೂಡಲೇ ತಮ್ಮ ಸ್ವಂತ ಸ್ಥಳಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಒಂದ್ ವೇಳೆ ಅದು ರಸ್ತೆ ಬದಿ ಇರುವಂತದ್ದು ಗೊತ್ತಾದ್ರೆ ಆಗ GBA ಅಧಿಕಾರಿಗಳು ಕೂಡ ಅದನ್ನ ಪತ್ತೆ ಮಾಡಿ ಮಹಾಜರು ಮಾಡ್ತಾರೆ. ನಂತರ ಸಂಚಾರಿ ಪೊಲೀಸರು ಅದನ್ನ ಟೋಯಿಂಗ್ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ನಂತರ ಕಾನೂನು ಕ್ರಮ ಅದನ್ನ ಕೈಗೊಳ್ಳೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.